ಈಗ ಈ ಶಕ್ತಿ ಯೋಜನೆ ಬಂದು ಆ, ಈ ಸರ್ಕಾರ ಹೊಸದಾಗಿ ಅಂದರೆ ಈ ಸರ್ಕಾರ ಬಂದಾಗ ಶುರು ಮಾಡಿದ್ದು. ಮೊದಲನೇ ಗ್ಯಾರಂಟಿ ಯೋಜನೆಯಾಗಿ ಈ ಶಕ್ತಿ ಯೋಜನೆ ಶುರು ಮಾಡಿತು. ಈ ಶಕ್ತಿ ಯೋಜನೆನ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಜಾರಿ ಮಾಡಿದ್ದು ನಮ್ಮ ಸಾರಿಗೆ ನೌಕರರು. ಅದರಲ್ಲೂ ಕಂಡಕ್ಟ್ರು, ಡ್ರೈವರು, ಮೆಕ್ಯಾನಿಕ್ಗಳು ಮತ್ತು ಅಧಿಕಾರಿಗಳು ಕೂಡ ಸೇರಿ ಇದನ್ನು ಜಾರಿ ಮಾಡಿದ್ದಾರೆ. ಆದರೆ ಇಲ್ಲಿ ಜನರ ಜೊತೆ ಯಾರು ಸಂಪರ್ಕದಲ್ಲಿದ್ದಾರೆ, ನಮ್ಮ ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು, ಅವರಿಗೆ ಸಾರ್ವಜನಿಕರು ತುಂಬ ತೊಂದರೆ ಕೊಡ್ತಾ ಇರೋದಂತೂ ನಿಜ. ಯಾಕೆಂದರೆ ಏನಾಗ್ತಿದೆ ಅಂತಂದರೆ, ಇವಾಗ ಈ ಶಕ್ತಿ ಯೋಜನೆಯಲ್ಲಿ ಟಿಕೆಟ್ ತೊಗೋಬೇಕು ಮಹಿಳೆಯರು. ಅದೇನಂದರೆ ಉಚಿತ ಪ್ರಯಾಣ ಅಂತ ಒಂದಿದೆ. ಆದರೆ ಬಹುತೇಕ ಹೆಣ್ಮಕ್ಳಿಗೆ ಅಥವಾ ತುಂಬ ಹೆಣ್ಮಕ್ಳಿಗೆ ನಾವು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದೀವಿ ಅಂತಂದರೆ ನಾವು ಟಿಕೆಟ್ ತೊಗೊಳ್ಳೋದೇ ಬೇಡ ಅಂತ ಒಂದು ಅನಿಸ್ಬಿಟ್ಟಿದೆ. ಅವ್ರಿಗೆ ಟಿಕೆಟ್ ತೊಗೊಳ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ಇನ್ನೊಂದು ಏನು ಸಮಸ್ಯೆ ಇದೆ ಅಂತಂದರೆ, ನಾವು ಇವಾಗ ಒಂದು ಮಲ್ಲೇಶ್ವರದಿಂದ ಮೆಜೆಸ್ಟಿಕ್ ತನಕ ಹೋಗಬೇಕು ಅಂತಂದರೆ ಅವರು ಮಲ್ಲೇಶ್ವರದಿಂದ ಮೆಜೆಸ್ಟಿಕ್ ತನಕ ಟಿಕೆಟ್ ತೊಗೊಂಡಿರ್ತಾರೆ. ಅದನ್ನು ಶಕ್ತಿ ಟಿಕೆಟ್ ಅಂತ ಹೇಳ್ತಾರೆ, ಅಥವಾ ನಾವು ಸಾರಿಗೆ ಡಿಪಾರ್ಟ್ಮೆಂಟ್ನಲ್ಲಿ ಅದನ್ನು ಝೀರೋ ಟಿಕೆಟ್ ಅಂತ ಹೇಳ್ತೀವಿ. ಸೊ ಇದನ್ನು ತೊಗೊಂಡಾಗ ಅವ್ರೇನಂತಾರೆ, ಹೇಗಿದ್ರು ನಾನೇನು ದುಡ್ಡು ಕೊಟ್ಟಿಲ್ವಲ್ಲ, ನಾನು ಎಲ್ಲೋ ಮಧ್ಯದಲ್ಲಿ ಇಳ್ಕೊಬೋದು ಅಂತ ಹೇಳಿಬಿಟ್ಟು ಒಂದು ಸ್ಟಾಪ್ ಆದಮೇಲೆ ಇಳ್ಕೊಂಬಿಡ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಏನು ಬರ್ತಿದೆ ಅಂತಂದರೆ, ಇದು ಮಧ್ಯದಲ್ಲೆಲ್ಲೋ ಅದಾದಮೇಲೆ ಅವ್ರು ಇಳ್ಕೊಂಡ್ಮೇಲೆ ಚೆಕ್ಕಿಂಗಿಗೆ ಬರ್ತಾರೆ. ಚೆಕ್ಕಿಂಗಿಗೆ ಬಂದಾಗ ಕಂಡಕ್ಟರ್ಗಳಿಗೆ ನೀನು ಇಷ್ಟು ಟಿಕೆಟ್ ಹರಿದಿದ್ಯಾ, ಇಷ್ಟು ಟಿಕೆಟ್ ಕೊಟ್ಟಿದೆಯಾ ಶಕ್ತಿ ಯೋಜನೆದು, ಆದರೆ ಇಲ್ಲಿ ಅಷ್ಟು ಹೆಣ್ಮಕ್ಳಿಲ್ಲ, ನೀನು ಎಕ್ಸ್ಟ್ರಾ ಟಿಕೆಟ್ ಹರಿದಿದ್ಯಾ ಅಂತ ಹೇಳಿಬಿಟ್ಟು ಅವರಿಗೆ ಮೆಮೊ ಇಶ್ಯೂ ಮಾಡೋದು, ಚಾರ್ಜ್ ಶೀಟ್ ಇಶ್ಯೂ ಮಾಡೋದು, ಈ ಥರದ್ದೆಲ್ಲ ಅವರಿಗೆ ಶಿಕ್ಷೆ ಕೊಡೋ ಅಂಥದ್ದು ಇಲ್ಲಿ ನಡೀತಾ ಇದೆ. ಹಾಗಾಗಿ ಇದು ಸಿಕ್ಕಾಪಟ್ಟೆ ಇಂಥ ಶಿಕ್ಷೆಗಳ ಪ್ರಮಾಣ ಜಾಸ್ತಿನೇ ಆಗ್ತಾಯಿದೆ, ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಆದರೆ ಅವರು ನಿಜ ಹೇಳಬೇಕಂದ್ರೆ ನಮ್ಮ ಕಂಡಕ್ಟ್ರುಗಳು ಅಲ್ಲಿ ಏನು ತಪ್ಪು ಮಾಡಿರೋದಿಲ್ಲ. ಅವರು ಈ ಹೆಣ್ಮಕ್ಳು ಏನು ಟಿಕೆಟ್ ಕೇಳಿರ್ತಾರೆ ಅಷ್ಟು ಕೊಟ್ಟಿರ್ತಾರೆ. ಆದರೆ ಅವರೆಲ್ಲೋ ಮಧ್ಯದಲ್ಲಿ ಇಳ್ದು ಹೋದರೆ ಇಲ್ಲಿ ನಮ್ಮ ಕಂಡಕ್ಟ್ರುಗಳದ್ದು ತಪ್ಪಲ್ಲ ಅದು. ಆಮೇಲೆ ಕಂಡಕ್ಟ್ರುಗಳು ಕೂಡ ಎಲ್ಲಿ ಅವ್ರು ಇಳಿತಾರೆ ಅಂತ ನೋಡ್ತಾ ಕೂತಿರೋಕ್ಕಾಗೋದಿಲ್ಲ. ಅವರು ಮತ್ತು ಎಲ್ಲಿ ಟಿಕೆಟ್ ತೊಗೊಂಡಿರ್ತಾರೆ, ಎಲ್ಲಿಗೆ ಟಿಕೆಟ್ ತೊಗೊಂಡಿರ್ತಾರೆ, ಎಲ್ಲಿ ಇಳಿತಾರೆ ಅಂತ ಅವರು ಅಲ್ಲಿ ಕೂತ್ಕೊಂಡು ಸ್ಪೈ ಮಾಡ್ತಾ ಕೂತಿರೋಕ್ಕಾಗೋದಿಲ್ಲ. ಆಮೇಲೆ ಹಳ್ಳಿಗಾಡಿನಲ್ಲಂತೂ ಇದು ಸಿಕ್ಕಾಪಟ್ಟೆ ಸಮಸ್ಯೆ ಮಾಡ್ತಾಯಿದೆ. ಯಾಕೆ ಅಂತಂದರೆ, ಹಳ್ಳಿನಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಯಾವುದೋ ಊರಿಂದ ಯಾವುದೋ ಊರಿಗೆ ಟಿಕೆಟ್ ತೊಗೋತಾರೆ, ಮಧ್ಯದಲ್ಲಿ ಎಲ್ಲೋ ಇಳಿತಾರೆ. ಇಳಿಯುವಾಗ ನಮ್ಮ ಕಂಡಕ್ಟ್ರುಗಳು ಇಲ್ಲಿ ಇಳಿಬೇಡ್ರಮ್ಮ, ನಮಗೆ ಸಮಸ್ಯೆ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ನಮ್ಮ ಕೆಲಸಕ್ಕೆ ಅಂತ ಹೇಳಿ ಇಳ್ದವ್ರನ್ನ ಹತ್ತಿ ಅಂತಾರೆ. ವಾಪಸ್ ಹತ್ತಿ ನೀವು ಎಲ್ಲಿಗೆ ಟಿಕೆಟ್ ತೊಗೊಂಡಿದ್ದೀರೋ ಅಲ್ಲಿ ಇಳಿರಿ ಅಂತ. ಅವಾಗ ಅವ್ರು ಏನು ಮಾಡ್ತಾರೆ, ಇನ್ನು ಹಳ್ಳಿ ಹೆಣ್ಮಕ್ಳು ಸಾಮಾನ್ಯ ಜೋರಾಗೇ ಇರ್ತಾರೆ. ಅವ್ರೇನು ಮಾಡ್ತಾರೆ, ಇದು ನಿಮ್ಮದ ಬಸ್ಸು, ನಿನ್ನ ಅಪ್ಪಂದ ಬಸ್ಸು, ಹೀಗೆಲ್ಲ ಜೋರು ಮಾಡೋಕ್ಕೆ ಶುರು ಮಾಡ್ತಾರೆ. ಸಹಜವಾಗಿ ಅದೇನಾಗುತ್ತೆ, ಒಬ್ರಿಗೆ ಜಗಳ ಶುರುವಾಗತ್ತೆ. ಆಮೇಲೆ ಅಲ್ಲಿ ಏನು ಮಾಡ್ತಾರೆ, ಇಡೀ ಹಳ್ಳಿ ಜನ ಒಂದಾಗ್ತಾರೆ. ಎಲ್ಲರೂ ಸೇರಿಕೊಂಡು ನಮ್ಮ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ, ಅಲ್ಲಿ ಇರೋದು ಅವಾಗ ಬಸ್ಸಲ್ಲಿ ನಮ್ಮ ಕಂಡಕ್ಟ್ರು, ಡ್ರೈವರ್ ಇಬ್ಬರೇ ಇರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ನವರು, ಅವರಿಗೆ ಬೇಕಾದಂಗೆ ಹೊಡಿತಾರೆ. ಆಮೇಲೆ ಎಷ್ಟು ಸಲ ಇದು ಹೆಂಗಾಗಿದೆ ಅಂದರೆ, ಅವರಿಗೆ ಮೂರ್ಛೆ ಹೋಗೋ ಅಷ್ಟು ಹೊಡೆದಿದ್ದಾರೆ. ಆಮೇಲೆ ಬರೋ ಹಾಗೆ ಹೊಡೆದಿದ್ದಾರೆ, ಕೈಕಾಲು ಮುರಿಯೋ ಹಾಗೂ ಕೂಡ ಹೊಡೆದಿದ್ದಾರೆ. ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಾಯಿದೆ. ನಾವು ಇದನ್ನು ಬಹಳಷ್ಟು ಹಿಂದೆಯೇ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ MD ಅವ್ರಿಗೂ ಕೂಡ ಲೆಟ್ರ್ ಬರೆದು, ನೋಡಿ ಇದು ಈ ಟಿಕೆಟ್ ತೊಗೊಳ್ಳೋ ಅಂಥದ್ದು ಹೆಣ್ಮಕ್ಳದೇ ಜವಾಬ್ದಾರಿ ಅಂತ ಮಾಡಿ, ಆವಾಗ ಅವರು ತೊಗೊಳ್ಳೇಬೇಕು. ಮತ್ತು ಇದಕ್ಕೆ ನೀವು ಒಂದು ತಿಳುವಳಿಕೆ ಮೂಡಿಸೋ ಅಂಥ, ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮಗಳು ಮಾಡಿ. ಯಾಕೆಂದರೆ ಇವತ್ತು ಈ ಬಸ್ಗಳಲ್ಲಿ ಏನೇನೋ ನೀವು ಹಾಕ್ತೀರಾ, ಉಚಿತ ಪ್ರಯಾಣ ಅದು ಇದು ಅಂತ. ಉಚಿತ ಪ್ರಯಾಣ ಅನ್ನೋದ್ರ ಜೊತೆಗೆ ಈ ಟಿಕೆಟ್ ತಗೊಳ್ಳೋ ಅಂಥದ್ದು ಕೂಡ ನಿಮ್ಮ ಜವಾಬ್ದಾರಿ ಅನ್ನೋದು, ನಿಮ್ಮ ಹೊಣೆಗಾರಿಕೆ ಅನ್ನೋದು ಹೆಣ್ಮಕ್ಳಿಗೆ ತಿಳುವಳಿಕೆ ಮೂಡಿಸೋ ಅಂಥದ್ದು ಒಂದು ನೀವು ಅರಿವು ಮೂಡಿಸ್ಬೇಕಾಗಿದೆ. ಆಮೇಲೆ ನೀವು ಅನೌನ್ಸ್ಮೆಂಟ್ ಮಾಡ್ತೀರಾ ಬಸ್ ಸ್ಟ್ಯಾಂಡ್ಗಳಲ್ಲಿ, ಆ ಅನೌನ್ಸ್ಮೆಂಟ್ನಲ್ಲಿ ನೀವು ಅದನ್ನು ಕೂಡ ಹೇಳಿ,
ಅದು ತುಂಬ ಬರೀ ಕಮರ್ಷಿಯಲ್ ಆಗಿರೋದೇ ಬೇಡ. ಆ ಕಮರ್ಷಿಯಲ್ ಆಗಿ ಇರೋದ್ರ ಜೊತೆಗೆ ನಾವು ಶಕ್ತಿ ಯೋಜನೆಯನ್ನು ಆರಂಭ ಮಾಡಿದ್ದೀವಿ. ಅದು ನಿಮ್ಮ ಒಳಿತಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಪ್ರಗತಿಗಾಗಿ, ಹೆಣ್ಮಕ್ಳು ಸ್ವಾವಲಂಬಿಗಳಾಗೋದಕ್ಕೋಸ್ಕರ ನಾವು ಇದನ್ನು ಶುರು ಮಾಡಿದ್ದೀವಿ. ನಮ್ಮ ಸರ್ಕಾರ ಇದು ಶುರು ಮಾಡಿದೆ. ಹಾಗಾಗಿ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಇದು ಬರೀ ಉಚಿತ ಪ್ರಯಾಣ ಅಂದರೆ ಉಚಿತವಾಗಿ ಹೋಗೋದು ಮಾತ್ರ ಅಲ್ಲ, ನೀವು ಟಿಕೆಟ್ ಖರೀದಿ ಮಾಡಬೇಕು. ನೀವು ದುಡ್ಡು ಕೊಡೋದು ಬೇಡ, ಆದರೆ ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಟಿಕೆಟ್ ನೀವು ತೊಗೊಳ್ಬೇಕು ಅನ್ನೋದನ್ನು ಒಂದು ಅವರಿಗೆ ಪ್ರಜ್ಞೆ ಮೂಡಿಸೋ ಅಂಥ ಕೆಲಸ ನೀವು ಡಿಪಾರ್ಟ್ಮೆಂಟಿಂದ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ಪತ್ರ ಕೂಡ ಸಾಕಷ್ಟು ಹಿಂದೆನೂ ಬರೆದಿದ್ವಿ, ಈಗಲೂ ಬರೆದಿದ್ದೀವಿ. ಆಮೇಲೆ ಇನ್ನೊಂದೇನು ಬರೆದಿದ್ವಿ ಅಂದರೆ, ನಾವು ಈ ಟಿಕೆಟ್ ಮೆಷಿನ್ ETMಗಳಿದೆಯಲ್ಲ, ಆ ಮೆಷಿನ್ನಲ್ಲಿ ಸಾಫ್ಟ್ವೇರ್ ಅಂದರೆ ಈ ತಂತ್ರಜ್ಞಾನ ಏನಿದೆ ತಂತ್ರಾಂಶವನ್ನು ಬದಲಾಯಿಸಿ. ಅಂದರೆ ಯಾರಾದರೂ ಇವಾಗ ಪಾಪ ನಾವು ಪ್ರಯಾಣಿಕರನ್ನು ಬೈಯೋ ಹಾಗಿಲ್ಲ. ಅವರು ಏನೋ ಟಿಕೆಟ್ ತೊಗೊಂಡಿರ್ತಾರೆ, ಮಧ್ಯದಲ್ಲಿ ಎಲ್ಲೋ ಎಮರ್ಜೆನ್ಸಿ ಬರುತ್ತೆ, ಅವ್ರಿಗೆ ಇಳಿಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಕಂಡಕ್ಟ್ರಿಗೆ ಹೇಳಿ, ನಾನು ಇಂಥ ಟಿಕೆಟ್ ತೊಗೊಂಡಿದ್ದೆ ಇಲ್ಲಿಗೆ, ನೀವು ಅದನ್ನು ನಾನು ಇಲ್ಲಿ ಇಳಿತಾ ಇದ್ದೀನಿ ಅಂತ ಹೇಳಿ ಅದೊಂದು ಮಾರ್ಕ್ ಮಾಡಿಸೋ ಅಂಥದ್ದು ಯಾವುದಾದ್ರು ಒಂದು ತಂತ್ರಾಂಶವನ್ನು ಬದಲಾಯಿಸಿ ಅಂತ ಹೇಳಿ ಅದನ್ನು ಕೂಡ ನಾವು ಬರೆದಿದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಅದು ಯಾವುದೇ ಥರದ ಬದಲಾವಣೆನೂ ಈ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಮಾಡಿಲ್ಲ. ಅದರ ಬದಲಿಗೆ ಏನು ಮಾಡಿದ್ದಾರೆ, ಒಂದು ಆದೇಶ ಹೊರಡಿಸ್ಬಿಟ್ಟು ಇದನ್ನು ಈ ಥರದ್ದೇನಾರು ಆದಾಗ ನಮ್ಮ ಕಂಡಕ್ಟ್ರ್ ಮೇಲೆ ಶಿಕ್ಷೆ ಕೊಡೋ ಹಾಗೆ ಒಂದು ಆದೇಶ ಹೊರಡಿಸಿದ್ದಾರೆ. ಇತ್ತೀಚೆಗೆ ಏನಾಯಿತು, ಮೇ 28ನೇ ತಾರೀಕು, ಇದು ಒಂದೇ ಒಂದು ಉದಾಹರಣೆ ಹೇಳ್ತಾ ಇರೋದು, ಇಂಥದ್ದು ಬೇಕಾದಷ್ಟಾಗುತ್ತೆ. ನೀವು ನಮ್ಮ ಸೆಂಟ್ರಲ್ ಆಫೀಸ್ನಲ್ಲಿ ಹೋದರೆ ದಿನನಿತ್ಯ ಈ ಶಕ್ತಿ ಯೋಜನೆಯಿಂದ ಕಿರುಕುಳಕ್ಕೊಳಗಾಗಿರುವಂಥ ಕಂಡಕ್ಟರ್ಸು ಬೇಕಾದಷ್ಟು